ಫಸ್ಟ್ ಟೈಮ್ ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂತ ಅನ್ಬೇಕಾದ್ರೆ ನೀವೆಲ್ಲರೂ ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾನೇ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಟ್ ದ ಸೇಮ್ ಟೈಮ್ ನಾವೆಲ್ಲರೂ ಒಂದು ಫ್ರೆಂಡ್ಸ್ ಗ್ರೂಪ್ ಆಗಿದ್ವಿ. ನಾನಾಗಿರ್ಬಹುದು, ಹರಿ ಸರ್ ಆಗಿರಬಹುದು, ವೀನಸ್ ನಾಗರಾಜ್ ಸರ್ ಆಗಿರಬಹುದು, ನಮ್ಮ ಕೋ ಡೈರೆಕ್ಟರ್ ಸರ್ ಆಗಿರ್ಬಹುದು, ನಾಗೇಶ್ ಸರ್ ಆಗಿರ್ಬಹುದು. ಈ ಮುಂಚೆ ಕೂಡ ವರ್ಕ್ ಮಾಡಿದೀವಿ. ನನ್ನ ಜರ್ನಿನಲ್ಲಿ ಒಂದು 15 ವರ್ಷದ ಜರ್ನಿನಲ್ಲಿ ಯಾರ್ಯಾರು ನನ್ನ ಜೊತೆ ಯಾವ್ಯಾವ ಜಾಗದಲ್ಲಿ ವರ್ಕ್ ಮಾಡಿದಾರೋ ಅಥವಾ ನನ್ನ ಜರ್ನಿನಲ್ಲಿ ಪಾಲ್ಗೊಂಡಿದಾರೋ ಅವ್ರು ಎಲ್ರಿಗೂ ಒಂದು ಅವಕಾಶ ನನ್ನ ಕಡೆಯಿಂದ ಕೊಡಕ್ಕೆ ದೇವರು ನನಗೆ ಈ ಒಂದು ದಾರಿ ಮಾಡ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ದೇವ್ರನ್ನ ನೆನ್ಸ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಮಾತಾಡ್ತೀನಿ ಅಂತ ಅನ್ಸಿದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ನಮ್ಮ ಸಿನಿಮಾ ಕೋಣ 31ನೇ ತಾರೀಕು ರಿಲೀಸ್ ಮಾಡ್ತಾ ಇದೀವಿ. ಯಾವಾಗ್ಲೂ ಸಪೋರ್ಟ್ ಮಾಡಿ ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಗಳನ್ನ ನಾವು ಮಾಡೋದಕ್ಕೆ, ಅದರಲ್ಲೂ ಹೆಣ್ಮಕ್ಳಾಗಿ ನಾವು ಮುಂದೆ ಬಂದು ಏನೋ ಒಂದು ಮಾಡ್ತೀವಿ, ಅಚೀವ್ ಮಾಡ್ತೀವಿ ಅಂತ ಅಂದಾಗ ನಮ್ಮ ಜೊತೆ ನಿಂತ್ಕೊಂಡು ನೀವೆಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಖಂಡಿತವಾಗ್ಲೂ ಹೀರೋಯಿನ್ ಆಗಿ ವರ್ಕ್ ಮಾಡೋದು ತುಂಬಾ ಈಸಿ ಸರ್. ನಾನು ಪ್ರೊಡ್ಯೂಸರ್ ಅಂತ ಪ್ರಮೋಷನ್ ಅಂತ ಹೇಳೋದಕ್ಕೆ ಇಷ್ಟಪಡಲ್ಲ. ಒಂದು ಹೊಸ ಡೆಸಿಗ್ನೇಷನ್. ಯಾವಾಗ ಪ್ರೊಡ್ಯೂಸರ್ ಅಂತ ನಾನು ಹೆಜ್ಜೆ ಇಟ್ನೋ, ನನ್ ಜಗಳ ಮಾಡದೇ ಇರುವಂತ ವ್ಯಕ್ತಿಗಳೇ ಇಲ್ಲ ಅಂತ ಕಾಣಿಸುತ್ತೆ. ನಮ್ ಟೀಮ್ ಅವ್ರನ್ನ ಕೇಳಿದ್ರೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಅಂದ್ರೆ ಒಂದಿಬ್ರು 3 ಜನ ಆರ್ಟಿಸ್ಟ್ ಅನ್ನೋದು ಬಿಟ್ರೆ, ಅಂದ್ರೆ ಒಂದು ಸಲಿಗೆ ಇರಬಹುದು ಅಥವಾ ಇನ್ನೊಂದು ನಾವು ವರ್ಕ್ ಮಾಡಿಸ್ಲೇಬೇಕು ಅನ್ನೋಂತ ಹಠ ಇರಬಹುದು. ಈ ಕಾರಣಕ್ಕೆ ನಾನು ಡೈರೆಕ್ಟರ್ ಜೊತೆ ಜಗಳ ಮಾಡಿದೀನಿ, ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಜಗಳ ಮಾಡಿದೀನಿ, ಎಷ್ಟೋ ಸಲ ನಮ್ಮ ಪ್ರೊಡ್ಯೂಸರ್ ಜೊತೆನಲ್ಲೇನೆ ಜಗಳ ಮಾಡಿದೀನಿ. ಈ ರೀತಿಯಾಗಿ ಒಂದಷ್ಟು ವಿಷಯಗಳು ಬರುತ್ತೆ. ಯಾಕಂತಂದ್ರೆ ನಮ್ಗೆ ಈ ಝೋನ್ ನಲ್ಲಿ ಈ ಒಂದು ಕೆಲಸ ಆಗ್ಬೇಕು ಅಂತ ಅಂದಾಗ ಆ ಕೆಲಸನ ನಾವು ಸಕ್ಸಸ್ಫುಲ್ ಆಗಿ ಮಾಡ್ಕೋಬೇಕಾಗಿರೋದು ಒಬ್ಬ ಪ್ರೊಡ್ಯೂಸರ್ ಸ್ಥಾನದಲ್ಲಿ ನಿಂತಿರೋ ಕೆಲಸ ಆಗುತ್ತೆ. ಸೊ ನನ್ನ ಜವಾಬ್ದಾರಿನ ನಾನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಫೈಟ್ಸ್ ಜಾಸ್ತಿ ಆಗಿದೆ, ಅಥವಾ ನನ್ನ ಮಾತು ಕೆಲವೊಂದ್ಸತಿ ಕರೆಕ್ಟ್ ಇರ್ಬೋದು, ಕೆಲವೊಂದ್ಸತಿ ಕರೆಕ್ಟ್ ಇಲ್ದೇನೂ ಇರ್ಬೋದು, ನಾವು ಒಪ್ಕೊಳ್ತೀನಿ. ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಾವಾಯ್ತು, ನಮ್ ಕೆಲಸ ಆಯ್ತು, ಮೇಕಪ್ ಆಯ್ತಾ, ಪೇಮೆಂಟ್ ಬಂತ, ಹೊರಟ ಮನೆಗೆ ಅಷ್ಟೇ ಇರುತ್ತೆ. ಸೊ ಐ ಥಿಂಕ್ ದಟ್ ಇಸ್ ಮೋರ್ ಈಸಿಯರ್. ಅಟ್ ದ ಸೇಮ್ ಟೈಮ್ ಇನ್ನೊಂದು ವಿಷಯನ ನಾನು ಸ್ಪೆಷಲ್ ಒಂದು ಡೆಡಿಕೇಶನ್ ಅಂತ ಇಟ್ಕೊಂಡಿದ್ದೀನಿ ಈ ಒಂದು ವಿಷಯನ ಹೇಳೋದಕ್ಕೆ. ಕೋಮಲ್ ಸರ್ ತುಂಬಾ ಒಳ್ಳೆ ಆಕ್ಟರ್ ಅಂತ ನಮ್ಮೆಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿದೆ. ಈಸ್ ಅ ವೆರಿ ವರ್ಸಟೈಲ್ ಆಕ್ಟರ್. ತುಂಬಾ ಬ್ಯೂಟಿಫುಲ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊಳ್ತಾರೆ. ಸ್ಕ್ರೀನ್ ಮೇಲೆ ಏನೇನ್ ಮಾಡ್ತಾರೆ, ಎಷ್ಟು ಕಾಮಿಡಿ ಮಾಡ್ತಾರೆ, ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಬಟ್ ವೆನ್ ಯು ಕಮ್ ಟು ಆಫ್ ಸ್ಕ್ರೀನ್, ಸರ್ ಈ ಸಿನಿಮಾನ ಬಹಳಷ್ಟು ಜನ ನಾವು ನಾರ್ಮಲ್ ಆಗಿ ಅನ್ಕೊಂಡಿರ್ತೀವಿ, ಶೂಟಿಂಗ್ ಸ್ಕೆಡ್ಯೂಲ್ ಆಯ್ತಾ, ಶೂಟಿಂಗ್ ಮಾಡಿದ್ವಾ, ಮುಗ್ದೋಯ್ತು, ಸಿನಿಮಾ ಇನ್ನೇನ್ ಬರುತ್ತೆ ಬಿಡು ಅದ್ರ ಪಾಡಕ್ ಅಂತಾನೆ ಅಂತ. ಬಟ್ ನೋ, ಶೂಟಿಂಗ್ ಮಾಡೋದು ಅಷ್ಟೇ ಕೆಲಸ ಅಲ್ಲ. ಶೂಟಿಂಗ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಮಿಕ್ಕಿದ್ ಯಾವ್ದು ಕೆಲಸ ಮುಗಿಯಲ್ಲ ಅನ್ನೋದನ್ನ ತೋರಿಸ್ಕೊಟ್ಟಿದ್ದು, ನಮ್ಮ ಜೊತೆಲಿ ನಿಂತಿದ್ದು ನಮ್ಮ ಕೋಮಲ್ ಕುಮಾರ್ ಸರ್. ಯಾವಾಗ್ಲೂ